ಸಂದೇಶ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೆ ನನ್ನ ಅಮೇರಿಕಾ ಚಿತ್ರಕ್ಕಾಗಿ. ಇನ್ನೇನು ಅಮೇರಿಕಾ ಭಾಗ 2 ಬಿಡುಗಡೆಯಾಗ್ತಾ ಇದೆ ಸದ್ಯದಲ್ಲಿ. ಆ ಹೊತ್ತಿನಲ್ಲಿ ನಾನು ಪ್ರಶಸ್ತಿಯನ್ನು ನೀಡಲಿಕ್ಕೆ ಬಂದಿದ್ದೇನೆ. ಇಡೀ ಜಗತ್ತು ಯುದ್ಧದ ಕಾತರದಿಂದ ತಲ್ಲಣಗಳಿಂದ ತುಂಬಿ ಹೋಗಿದೆ. ಎಲ್ಲಿ ನೋಡಿದರೂ ವಿಪ್ಲವ, ದಂಗೆ, ಲಾಭಕೋರತನ, ಲಾಲಸೆಗಳು ನಮ್ಮನ್ನು ಗಾಬರಿ ಹುಟ್ಟಿಸ್ತಾ ಇದ್ದಾವೆ. ಸಾಮರಸ್ಯದಿಂದ, ನಿಜವಾದ ಸಾಮರಸ್ಯದಿಂದ, ರಾಜಕಾರಣದ ಭಾಷಣದಲ್ಲಿ ಬರುವ ಸಾಮರಸ್ಯ ಅಲ್ಲ, ನಿಜವಾದ ಸಾಮರಸ್ಯದಿಂದ ಎಲ್ಲರನ್ನು ಒಳಗೊಂಡು ನಾವೊಂದು ಈ ವ್ಯವಸ್ಥೆಯನ್ನು, ಜಾತ್ಯತೀತ ವ್ಯವಸ್ಥೆಯನ್ನು ಕಾಪಾಡ್ಕೋಬೇಕು, ಮುನ್ನಡೆಸಬೇಕು. ಸಾಹಿತ್ಯ ಕೃತಿಗಳಲ್ಲಿ ಮೌಲ್ಯ ಇರಬೇಕು. ಸುಮ್ಮನೆ 100 ಪುಸ್ತಕ ಬರದೆ ಅಂತ ಹೇಳಿ ಅವರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಕಾಂತ ಅವರ ಕನ್ನಡ ಸಂಘದ ಬಗ್ಗೆ ವಾರ್ತಾ ಭಾರತಿಯಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಬಂತು. ಮೊಗಸಾಲೆಯವರು ಭಾಷಣ ಮಾಡ್ತಾ 10 ಬಿಟ್ಟರು ಅಂತ. ಸುಂದರ ಸಂಜೆ 28 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ 1998 ಆ ಸಮಾರಂಭದಲ್ಲಿ ನಾನು ಕೂಡ ಸಂದೇಶ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೆ ನನ್ನ ಅಮೇರಿಕಾ ಚಿತ್ರಕ್ಕಾಗಿ. ಮತ್ತು ಆ ದಿವ್ಯ ಕ್ಷಣದ ಸಾನ್ನಿಧ್ಯವನ್ನು ವಹಿಸಿದಂಥ ಧರ್ಮಗುರುಗಳು ಈಗಲೂ ಇದ್ದಾರೆ. ಮತ್ತು ಅಂದು ಪ್ರಶಸ್ತಿಯನ್ನು ಪಡೆಯುವ ನನ್ನ ಸೌಭಾಗ್ಯ ಎಷ್ಟಿತ್ತು ಅಂದರೆ, ಹಿಂದಿನ ಸಾಲಿನಲ್ಲಿ ಈಗಲೂ ನನಗೆ ಚೆನ್ನಾಗಿ ನೆನಪಿದೆ, ಪೂರ್ಣಚಂದ್ರ ತೇಜಸ್ವಿಯವರು ನಿಂತಿದ್ದರು, CNR ನಮ್ಮ ರಾಮಚಂದ್ರನ್ ಅವರಿದ್ದರು, ಕರೀಂ ಖಾನ್ ಅವರಿದ್ದರು, ಇಲ್ಲಿ ನನ್ನ ಸರೀಕ ಮಿತ್ರ GN ಮೋಹನ್ ಇದ್ದಾರೆ. ನಾವೆಲ್ಲ ಅವತ್ತು ಪ್ರಶಸ್ತಿಯನ್ನು ಇಲ್ಲಿ ಸ್ವೀಕಾರ ಮಾಡಿದ್ವಿ. ಅದು ನನಗೆ ಅವತ್ತು ತುಂಬ ಅಚ್ಚರಿ ಮತ್ತು ಸಂತೋಷವನ್ನು ಕೊಟ್ಟಿತ್ತು. ಒಂದು ಕಾಕತಾಳೀಯ ಅಥವಾ ಒಂದು ವಿಸ್ಮಯಕರ ಸಂಗತಿ ಅಂದರೆ, ಇನ್ನೇನು ಅಮೇರಿಕಾ ಭಾಗ 2 ಬಿಡುಗಡೆಯಾಗ್ತಾ ಇದೆ ಸದ್ಯದಲ್ಲಿ. ಆ ಹೊತ್ತಿನಲ್ಲಿ ನಾನು ಪ್ರಶಸ್ತಿಯನ್ನು ನೀಡಲಿಕ್ಕೆ ಬಂದಿದ್ದೇನೆ. ಇದು ಒಂದು ರೀತಿಯ ವಿಚಿತ್ರವಾದಂಥ ಸಂತೋಷವನ್ನು ನನಗೆ ಕೊಟ್ಟಿದೆ. ನಾವೆಲ್ಲ ಬಲ್ಲ ಹಾಗೆ ಇಡೀ ಜಗತ್ತು ಯುದ್ಧದ ಕಾತರದಿಂದ ತಲ್ಲಣಗಳಿಂದ ತುಂಬಿ ಹೋಗಿದೆ. ಎಲ್ಲಿ ನೋಡಿದರೂ ವಿಪ್ಲವ, ದಂಗೆ, ಲಾಭಕೋರತನ, ಲಾಲಸೆಗಳು ನಮ್ಮನ್ನು ಗಾಬರಿ ಹುಟ್ಟಿಸ್ತಾ ಇದ್ದಾವೆ. ವರ್ಷಗಟ್ಟಲೆ ಯುದ್ಧ ಮಾಡುವುದರಲ್ಲಿ ತೊಡಗಿರತಕ್ಕಂಥ ದೇಶಗಳು ನಮ್ಮೆದುರಿಗಿದ್ದಾವೆ. ಮತ್ತೊಂದು ಭೂಭಾಗ ನನ್ನದು ಅನ್ನುವಂತಹ ಲಾಲಸೆಯನ್ನು ಇವತ್ತು ಸಾಮ್ರಾಜ್ಯಶಾಹಿತ್ವವನ್ನು ಜಗತ್ತಲ್ಲಿ ಕಾಣ್ತಿದ್ದೇವೆ. ಇದು ವ್ಯಕ್ತಿಗಳ ನಡುವೆ, ದೇಶಗಳ ನಡುವೆ, ಸಮಾಜಗಳ ನಡುವೆ ಭಯ ಹುಟ್ಟಿಸುವಷ್ಟು, ದಿಗಿಲು ಹುಟ್ಟಿಸುವಷ್ಟು ಮಟ್ಟಿಗೆ ಆಗ್ತಿದೆ. ಬಹುಶಃ ಇಂಥ ಹೊತ್ತಿನಲ್ಲಿ ಇರುವ ಏಕೈಕ ಕಾಯಕಲ್ಪ ಕಲೆ, ಸಾಹಿತ್ಯ, ಸಂಸ್ಕೃತಿ ಇವುಗಳು ಮಾತ್ರ ನಮ್ಮನ್ನು ಒಟ್ಟಿಗೆ ಇರಿಸ್ತವೆ, ಎಲ್ಲರನ್ನೂ ಒಂದು ಅಂತ ಹೇಳ್ತವೆ. ಆ ದೃಷ್ಟಿಯಿಂದ ಸಂದೇಶ ಪ್ರಶಸ್ತಿಗೆ ವಿಶೇಷ ಮಹತ್ವ ಇದೆ ಅಂತ ನಾನು ಭಾವಿಸ್ತೇನೆ. ಇಂಥದ್ದೊಂದು ಪ್ರಶಸ್ತಿಯನ್ನು 3 ದಶಕಗಳ ಹಿಂದೆ ನೀಡಿ ನನ್ನನ್ನು ಗೌರವಿಸಿದ ಸಂದೇಶ ಪ್ರಶಸ್ತಿಗೆ, ಅಂದಿನ ಹಿರಿಯರಿಗೆ ಮತ್ತು ಈಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಾನು ತುಂಬ ಋಣಿಯಾಗಿದ್ದೇನೆ. ಇತರರಿಗೆ ಒಳ್ಳೆಯದಾಗಲಿ ಅಂತ ಕೇಳುವುದಿದೆಯಲ್ಲ, ಮಾಡುವುದಿದೆಯಲ್ಲ, ಇನ್ನೊಬ್ಬರಿಗೆ ಏನೋ ಸಹಾಯ ಆಗಬೇಕು. ನಮ್ಮ ಜೀವಿತಾವಧಿಯಲ್ಲಿ ಇನ್ನೊಬ್ಬರಿಗೆ ಸ್ವಲ್ಪವಾದರೂ ಸಹಾಯ ಆಗಬೇಕು. ದೀಪ ತನ್ನ ಕತ್ತಲನ್ನು ಹೋಗಲಿಸಿ ಒಂದು ಸ್ವಲ್ಪ ಬೆಳಕನ್ನು ತನ್ನ ಪರಿಸರದಲ್ಲಿ ನೀಡೋ ಹಾಗೆ ಮನುಷ್ಯ ಇರಬೇಕು. ಮೂಲಭೂತವಾಗಿ ಜೀಸಸ್ ಹೇಳಿದ್ದು ಅದೇ, ಪ್ರೀತಿ, ಕ್ಷಮೆ, ದಯೆ, ಸೇವೆ. ನೀನು ನಿನ್ನನ್ನು ಎಷ್ಟು ಪ್ರೀತಿಸ್ಕೊಳ್ತೀಯೋ ಅಷ್ಟೇ ಇತರರನ್ನು ಪ್ರೀತಿಸು. ಇದೇ ಅವರ ಮುಖ್ಯವಾದಂತಹ ಒಂದು ಧ್ಯೇಯ ವಾಕ್ಯ. ನಾವೆಲ್ಲ ಮುಕ್ತ ಮನಸ್ಸಿನಿಂದ, ಸಮಾನತೆಯಿಂದ, ಸೌಹಾರ್ದತೆಯಿಂದ, ಸಾಮರಸ್ಯದಿಂದ, ನಿಜವಾದ ಸಾಮರಸ್ಯದಿಂದ, ರಾಜಕಾರಣದ ಭಾಷಣದಲ್ಲಿ ಬರುವ ಸಾಮರಸ್ಯ ಅಲ್ಲ, ನಿಜವಾದ ಸಾಮರಸ್ಯದಿಂದ ಎಲ್ಲರನ್ನು ಒಳಗೊಂಡು ನಾವೊಂದು ಈ ವ್ಯವಸ್ಥೆಯನ್ನು, ಜಾತ್ಯತೀತ ವ್ಯವಸ್ಥೆಯನ್ನು ಕಾಪಾಡ್ಕೋಬೇಕು, ಮುನ್ನಡೆಸಬೇಕು. ಮತ್ತು ಅದರಿಂದ ಮಾತ್ರ ಎಲ್ಲರೂ ಇಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ.
ಇವತ್ತು ಭಾರತದ ಬಗ್ಗೆ ಎಷ್ಟೇ ಟೀಕೆ ಮಾಡಲಿ, ಸಾಮಾಜಿಕ ಜಾಲತಾಣಗಳು ನೋಡಿದಾಗ ನಮಗೆ ಜಿಗುಪ್ಸೆ ಆಗುತ್ತೆ, ಜಗತ್ತು ಕೆಟ್ಟು ಹೋಗಿದೆ, ನಾಶವಾಗಿದೆ, ಏನು ಉಳಿದಿಲ್ಲ ಅಂತ ಆತಂಕ ಹುಟ್ಟಿದರೂ ಕೂಡ ನೀವು ನಿಮ್ಮ ಒಳಗಣ್ಣನ್ನು ತೆರೆದು ಗ್ರಾಮೀಣ ಪ್ರದೇಶಗಳಲ್ಲಿ ಸುತ್ತಾಡಿದರೆ ಅಲ್ಲಿ ಇಲ್ಲಿ ಕೆಲವರು ಫಲಾಪೇಕ್ಷೆ ಇಲ್ಲದೆ ತಮ್ಮ ಊರುಗಳಲ್ಲಿ ತಾವಿರೋ ಕಡೆ ತಮ್ಮ ಸ್ಕೂಲ್ಗಳಲ್ಲಿ ತಾವು ಮಾಡೋ ಟೀಚಿಂಗಲ್ಲಿ ಸೋಷಿಯಲ್ ಸರ್ವಿಸಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕರು ಈ ದೇಶವನ್ನು ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ನಾವು ನಿರಾಶರಾಗಬೇಕಾಗಿಲ್ಲ, ಸಿನಿಕರಾಗಬೇಕಾಗಿಲ್ಲ. ಇಲ್ಲೇನೂ ಆಗಲ್ಲ ಅನ್ನೋದು ತಪ್ಪು ಹೇಳಿಕೆ, ನಕಾರಾತ್ಮಕ ಹೇಳಿಕೆ. ಇಲ್ಲಿ ಏನಾದರೂ ಸಾಧ್ಯ, ನನ್ನಿಂದ ಏನಾದರೂ ಮಾಡೋಕ್ಕೆ ಸಾಧ್ಯ, ನಾನು ಏನು ಮಾಡಬಲ್ಲೆ, ಐ ಶುಡ್ ನಾಟ್ ಬಿ ಎ ಕಂಪ್ಲೇಂಟ್ ಬಾಕ್ಸ್, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನಾವೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ವಾಟ್ ಐ ಕ್ಯಾನ್ ಡೂ ಫಾರ್ ದ ಸೊಸೈಟಿ, ಮೇ ಬಿ ಸ್ಮಾಲ್ ಸ್ಕೇಲ್, ಚಿಕ್ಕದಾಗಿ ಮಾಡೋಕ್ಕೆ ಸಾಧ್ಯ ಆಗ್ಬೋದು. ಇಂಥದ್ದೊಂದು ಋಣಪ್ರಜ್ಞೆಯನ್ನು, ಕೃತಜ್ಞತೆಯನ್ನು ನಾವು ಸಮಾಜಕ್ಕೆ ದೊಡ್ಡ ಸಂದೇಶವನ್ನು ಕೊಡುವಂತಹ ಸಂದೇಶ ಪ್ರತಿಷ್ಠಾನ ಇದು. ಯಾವುದೇ ಪ್ರಶಸ್ತಿ ಬಂದಾಗ ಇವತ್ತು ಸಂತೋಷಕ್ಕಿಂತ ಸಂಶಯ ಮತ್ತು ಒಂದು ರೀತಿಯ ಆತಂಕ ಬರುವುದಿದೆ. ಯಾರು ನಿಮ್ಮನ್ನು ಶಿಫಾರಸು ಮಾಡಿದರು ಅಥವಾ ನೀವು ಹೇಗೆ ಶಿಫಾರಸು ಮಾಡಿಸಿಕೊಂಡಿರಿ ಅಂತ. ಯಾಕಂದರೆ ಈ ಪ್ರಶಸ್ತಿಯ ಹಿಂದೆ ದೊಡ್ಡ ಲಾಭಿ ಇದೆ. ನೊಬೆಲ್ ಪಾರಿತೋಷಕದಲ್ಲಿ ಉಂಟು ಅಂತ ನಿಮಗೆ ಗೊತ್ತುಂಟು. ನಮ್ಮ ದೇಶದ ಪರಿಸ್ಥಿತಿ ಮಾತ್ರ ಹೇಳುವುದಲ್ಲ, ದೊಡ್ಡ ಲಾಭಿ ಇದೆ. ಈ ಪ್ರಶಸ್ತಿ ಯಾವಾಗ ಶುರುವಾಯಿತು ಕರ್ನಾಟಕದಲ್ಲಿ ಅಂತ ಕೇಳಿದರೆ, ನಾನು 3 ಸಂಸ್ಥೆಗಳಲ್ಲಿ ಇರುವುದರಿಂದ, ಕಾಂತಾವರ ಕನ್ನಡ ಸಂಘ ಮತ್ತು ವರ್ಧಮಾನ ಪ್ರಶಸ್ತಿ ಪೀಠ ಇನ್ನಿತರ ಸಂಸ್ಥೆಗಳಲ್ಲಿ ಇರುವುದರಿಂದ, ಕಾಂತಾವರ ಕನ್ನಡ ಸಂಘದಿಂದ 1979ರಲ್ಲಿ ಮುದ್ದಣ್ಣ ಸ್ಮಾರಕ ಪ್ರಶಸ್ತಿಯನ್ನು ಕರ್ನಾಟಕಕ್ಕೆ ಮೊದಲ ಪ್ರಶಸ್ತಿಯನ್ನಾಗಿ ಸ್ಥಾಪಿಸಿ ಈ 50 ವರ್ಷಗಳಲ್ಲಿ ನೀಡುತ್ತಾ ಬಂದಿರುವುದರಿಂದ ನನಗೆ ಒಂದು ಹಕ್ಕಿದೆ ಇದರ ಬಗ್ಗೆ ಮಾತಾಡಲಿಕ್ಕೆ. ನೀವು ಯಾಕೆ ಇವರು ಪ್ರಶಸ್ತಿ ತಗೊಂಡು ಈ ಪುರಾಣವನ್ನು ಬಿಚ್ಚುತ್ತಾರೆ ಅಂತ ನೀವು ಪ್ರಶ್ನಿಸಬಹುದು. ಇದು 1979ರಲ್ಲಿ ಸ್ಥಾಪನೆ ಆಯಿತು. ಅದೇ ಸಮಯಕ್ಕೆ ವರ್ಧಮಾನ ಪ್ರಶಸ್ತಿ ಪೀಠವು ಸ್ಥಾಪನೆ ಆಯಿತು. ಕನ್ನಡ ಸಂಘದ ಮುದ್ದಣ್ಣ ಸ್ಮಾರಕಕ್ಕೆ ಸ್ಮಾರಕ ಪ್ರಶಸ್ತಿ ಪಡೆದವರು 51 ಜನ, ಒಂದು ವರ್ಷ ಇಬ್ಬರಿಗೆ ಬಂದಿದೆ. ವರ್ಧಮಾನ ಪ್ರಶಸ್ತಿ ಪಡೆದವರು 96 ಜನ. ಕಾಂತಾವರ ಕನ್ನಡ ಸಂಘದಿಂದ ಬೇರೆ ಬೇರೆ ಹೆಸರುಗಳಲ್ಲಿ ಪ್ರಶಸ್ತಿ ಪಡೆದವರು ಸುಮಾರು 200 ಜನ. ಈ ಎಲ್ಲ ಆಯ್ಕೆಗಳ ಹಿಂದೆ ದೊಡ್ಡ ನಮಗೆ ಆತಂಕ, ಭಯ ಮತ್ತು ಒತ್ತಡ ಇರ್ತದೆ. ಎಷ್ಟೋ ಜನ ಏನು ಹೇಳ್ತಾರೆ ಅಂತಾರೆ, ವರ್ಧಮಾನ ಪ್ರಶಸ್ತಿ ಕೊಟ್ಟರೆ ಅದರ ಮೌಲ್ಯವನ್ನು ನಿಮಗೇ ಕೊಟ್ಟು ಬಿಡ್ತೇನೆ ಅಂತ, ಅಥವಾ ಇನ್ನೊಂದು ಬೇರೆ ರೀತಿಯ ಆಮಿಷಗಳನ್ನು ಕೊಡ್ತಾರೆ. ಯಾಕೆಂದರೆ ನಾವು ಸೀನಿಯಾರಿಟಿಯೋ ಅಥವಾ ಜೂನಿಯರೋ ಅಂತ ಹೇಳಿ ನೋಡುವುದೇ ಇಲ್ಲ. ಈ ಸಲದ ಆಯ್ಕೆ ಹೇಗಿರಬೇಕಂತ, ಸಾಮಾಜಿಕ ನ್ಯಾಯ ಇರಬೇಕು, ಪ್ರಾದೇಶಿಕ ನ್ಯಾಯ ಇರಬೇಕು, ಅವರ ಸಾಹಿತ್ಯ ಕೃತಿಯಲ್ಲಿ ಮೌಲ್ಯ ಇರಬೇಕು, ಸಾಹಿತ್ಯ ಕೃತಿಗಳಲ್ಲಿ ಮೌಲ್ಯ ಇರಬೇಕು. ಸುಮ್ಮನೆ 100 ಪುಸ್ತಕ ಬರದೆ ಅಂತ ಹೇಳಿ ಅವರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಆ 100 ಪುಸ್ತಕದಲ್ಲಿ ಒಂದು 25 ಆದರೂ ಕನಿಷ್ಠ ಮನನ ಯೋಗ್ಯವಾದ್ದು, ಅಧ್ಯಯನ ಯೋಗ್ಯವಾದ್ದು ಇದೆ ಅಂತ ಅನಿಸಿದರೆ ಅವರ ಹೆಸರನ್ನು ನಾವು ಪರಿಶೀಲಿಸಿ ತೀರ್ಪುಗಾರರಿಗೆ ಕೊಡ್ತೇವೆ. ಆನಂತರ ಅವರು ಪುನರ್ ಪರಿಶೀಲಿಸಿ ಅದನ್ನು ನಮ್ಮ ಮಂಡಳಿಗೆ ಕಳಿಸ್ತೇವೆ. ಆ ಮಂಡಳಿಯಲ್ಲಿ ಅದನ್ನು ಇಟ್ಟು ಒಪ್ಪಿಗೆ ಕೊಟ್ಟು ಮತ್ತೆ ಘೋಷಿಸ್ತೇವೆ. ಹಾಗಾಗಿ ಈ ಪ್ರಶಸ್ತಿಯ ಆಯ್ಕೆ ಬಹಳ ಸುಲಭ ಅಂತ ನೀವು ತಿಳ್ಕೊಳ್ಳೋದು ಬೇಡ. ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ, ಸ್ವಲ್ಪ ಉದ್ದ ಅಂತ ನೀವು ತಿಳ್ಕೊಳ್ಬೋದು, ನಮ್ಮಲ್ಲಿ ಜಾತಿಯಿಂದ ಒಂದು ಸಮುದಾಯದ ಜಾತಿಯಿಂದ ಪ್ರಶಸ್ತಿ ಕೊಡುವಂಥದ್ದಿದೆ. ಈಗ ನಮ್ಮ ಬ್ರಾಹ್ಮಣರಲ್ಲಿ ವಿಪ್ರೋತ್ತಮ ಅಂತ, ಬ್ರಾಹ್ಮಣರಲ್ಲಿ ಶ್ರೇಷ್ಠ, ಇದಕ್ಕೆ ಅರ್ಥ ಉಂಟು, ವಿಪ್ರೋತ್ತಮ ಪ್ರಶಸ್ತಿ ಅಂತ ಕೊಡ್ತಾರೆ. ಇನ್ನೊಂದು ಬಂಟ ಸಮಾಜದಲ್ಲಿ ಮತ್ತೊಂದು ಹೆಸರಲ್ಲಿ ಕೊಡ್ತಾರೆ, ಇನ್ನೊಂದು ಸಮಾಜದವರು ಇನ್ನೊಂದು ರೀತಿಯಲ್ಲಿ ಕೊಡ್ತಾರೆ. ಹೇಗಪ್ಪ ವಿಪ್ರೋತ್ತಮ ಅಂದರೆ? ಇದು ನಾವು ಹಾಸ್ಯಾಸ್ಪದವಾದ್ದು. ಹಾಗಲ್ಲ, ಇದು ಒಂದು ಸಮಾಜವನ್ನು ಕೇಂದ್ರೀಕರಿಸಿಕೊಟ್ಟು, ಇಲ್ಲಿಯ ಲೋಗೋ ನೋಡಿ ನೀವು, ಪ್ರೀತಿ ಮತ್ತು ಸಮಾನತೆ. ಆ ಲೋಗದಲ್ಲಿ ಇಡೀ ಜಗತ್ತನ್ನು ಪ್ರೀತಿ ಮತ್ತು ಸಮಾನತೆಯಲ್ಲಿ ನಾವು ಎತ್ತಿ ಹಿಡಿತೇವೆ ಹೇಳುವಂಥ ಲೋಗೋ, ಭಾಳ ಅದ್ಭುತವಾದ ಲೋಗೋ. ಬಹುಶಃ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿಯ ಲೋಗವನ್ನು ನಾನು ಪ್ರಶ್ನಿಸುವ ಹಾಗಿಲ್ಲ. ಆದರೆ ಇಷ್ಟು ದೊಡ್ಡ ಲೋಗೋ, ಇಡೀ ಜಗತ್ತನ್ನು ನಾವು ಪ್ರೀತಿ ಮತ್ತು ಸಮಾನತೆಯಲ್ಲಿ ಗೆಲ್ಲುತ್ತೇವೆ ಅಂತ ಹೇಳಿದ್ದಾರೆ. ಈ ಪ್ರಶಸ್ತಿಯ ಫಲಕಗಳನ್ನೆಲ್ಲ ಎಲ್ಲಿ ಇಡುವುದಂತ ಕೇಳಿದ್ರಿ. ಈಗ ನನಗೆ ಎಲ್ಲಿವರೆಗೆ ದುರಂತ ಬಂದಿದೆ ಅಂದರೆ, ನಮ್ಮ ಮಕ್ಕಳೇನೋ ಅಪ್ಪನಿಗೊಂದು ಪ್ರಶಸ್ತಿ ಬಂದಿದೆ ಹಿಡ್ಕೊಂಡು ಬಂದಿದ್ದಾನೆ ಅಂತ ನೋಡ್ತಾರೆ. ನಮ್ಮ ಮೊಮ್ಮಕ್ಕಳಿಗೆ ಬೇಡ ಇದು. ಯಾಕೆ ಬೇಡ? ಕನ್ನಡವೇ ಬೇಡ.
ಕಾಂತ ಅವರ ಕನ್ನಡ ಸಂಘದ ಬಗ್ಗೆ ವಾರ್ತಾ ಭಾರತಿಯಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಬಂತು. ಮೊಗಸಾಲೆಯವರು ಭಾಷಣ ಮಾಡ್ತಾ 10 ಬಿಟ್ಟರು ಅಂತ. 50 ವರ್ಷದಿಂದ ಕನ್ನಡ ಸಂಘವನ್ನು ಕಟ್ಟಿ ಇವತ್ತಿನ ಬೆಲೆಯಲ್ಲಿ 1 ಕೋಟಿ ಆಗಬಹುದಾದ ಕನ್ನಡ ಭವನ ಇರುವ ಕನ್ನಡ ಸಂಘವು ಈಗ ನನಗೆ ಕೈ ಹಿಡಿದು ಮೇಲೆ ಬರಬೇಕು. ನಾನು ಇನ್ನು ನನ್ನಿಂದ ದುಡಿಲಿಕ್ಕೆ ಸಾಧ್ಯ ಇಲ್ಲ. ಈ ಸ್ಥಿತಿಯಲ್ಲಿ ನೀವು ಉತ್ತರಾಧಿಕಾರಿಯನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳಿದರೆ, ಉತ್ತರಾಧಿಕಾರಿಯಾಗಿ ಬರುವವ ಇರಬೇಕಲ್ಲ, ಬರುವವ ಇಲ್ಲ. ಕನ್ನಡ ಎಂಬುದಕ್ಕೆ ದೊಡ್ಡ ದುರಂತ ಬಂದಿದೆ. ಕಾಂತ ಅವರ ಕನ್ನಡ ಸಂಘದ ಸಮಸ್ಯೆ ಮಾತ್ರ ಅಲ್ಲ, ಎಲ್ಲ ಕನ್ನಡ ಪರ ಚಟುವಟಿಕೆಗಳು ಸಮೇತ ನಿಲ್ಲುವ ಸ್ಥಿತಿ ಬಂದಿದೆ. ಅದಕ್ಕೆ ಉತ್ತರಾಧಿಕಾರಿಗಳು ಸಿಕ್ಕುವುದು ಕಷ್ಟ. ಆದರೆ ನನಗೆ ಸಂದೇಶ, ಈ ಮಾತನ್ನು ಒತ್ತಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಸಂದೇಶ ಪ್ರತಿಷ್ಠಾನವನ್ನು ಮಾಡುವಾಗಲೇ ಅದು ಒಂದು ಕ್ರಿಶ್ಚಿಯನ್ ಸಂಸ್ಥೆಯಾಗಿ ಅದನ್ನು ಹೇಗೆ ಕಟ್ಟಬೇಕೆಂಬ ಹಿನ್ನೆಲೆಯಿಂದ ಅವರು ಕಟ್ಟಿದ್ದಾರೆ. ಅದಕ್ಕೆ ಅಳಿ ಇಲ್ಲ, ಅದಕ್ಕೆ ಉತ್ತರಾಧಿಕಾರದ ಸಮಸ್ಯೆಯೇ ಇಲ್ಲ. ಅದು ನಿರಂತರವಾಗಿ ನಡೀತದೆ ಮತ್ತು ನಡಿಬೇಕು. ಸಂದೇಶ ಪ್ರತಿಷ್ಠಾನದ ಪ್ರಶಸ್ತಿಗಳು ಶಾಶ್ವತವಾಗಿ ಉಳೀತದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸಂದೇಶ ಪ್ರತಿಷ್ಠಾನದ ಪ್ರಶಸ್ತಿ ಅಂದರೆ ಈಗ ರಾಜ್ಯ ಮಟ್ಟದಲ್ಲಿ ಯಾರನ್ನೇ ವಿಚಾರಿಸಿದರೂ ಕೂಡ ಸಂದೇಶದ ಪ್ರಶಸ್ತಿ ಮೂಲೆಗೂ ತಲುಪ್ತಾ ಇರುವುದರಿಂದ ಅಲ್ಲೆಲ್ಲ ಈ ಸಂದೇಶ ಪ್ರಶಸ್ತಿಗೆ ವಿಶೇಷ ಮಹತ್ವ ಇದೆ ಎನ್ನುವುದಾಗಿ ಹೇಳುವವರೇ. ಹಾಗಾಗಿ ಕೆಲವರು ಸಂದೇಶ ಪ್ರಶಸ್ತಿಯ ಅದು ಎಲ್ಲಿದೆ ಏನು ಎತ್ತ ಅಂತ ಕೇಳುವವರು ಇರ್ಬೋದು. ಕೆಲವರು ಸಂದೇಶ ಪ್ರಶಸ್ತಿ ಅದು ದೊಡ್ಡ ಪ್ರಶಸ್ತಿ ಅಂತದ್ದು ನನಗೆ ಬೇಡ ಅಂತ ಭಯಪಡುವವರು ಇರಬಹುದು. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇಲ್ಲಿ ನಮ್ಮ ಮಾಧ್ಯಮ ಪ್ರಶಸ್ತಿ ಪಡೆದಂಥ ತುಂಗರೇಣುಕ ಅವರಿದ್ದಾರೆ. ನಾನು ಪ್ರಶಸ್ತಿ ಸ್ವೀಕರಿಸೋಲ್ಲಪ್ಪ, ಅದು ಸಂದೇಶ ಪ್ರಶಸ್ತಿ ಏನದು ನನಗೆ ಒಂಥರ ಏನೋ ಒಂದು ಸಣ್ಣ ಹಿಂಜರಿಕೆಯನ್ನು ಅವರು ತೋರಿಸಿದರು. ನಾನು ಆಮೇಲೆ ನಾವು ಕಮಿಟಿಯವರು ಬೇರೆ ಬೇರೆ ವಲಯಗಳಿಂದ ನೋಡಿ ಇದು ಹೀಗೆ ಅಂತ ಹೇಳಿ ಅವರನ್ನು ಒಪ್ಪಿಸಿ ಬಹಳ ಖುಷಿಯಿಂದ ಆಮೇಲೆ ಅವರು ಸ್ವೀಕರಿಸಿದರು. ಅವರು ತಮ್ಮ ಗಂಡನ ಜೊತೆಗೆ, ತಮ್ಮ ಆತ್ಮೀಯರ ಜೊತೆಗೆ, ತಮ್ಮ ಮಗನ ಜೊತೆ ಎಲ್ಲರೂ ಸೇರಿಕೊಂಡು ಬಂದುಬಿಟ್ಟಿದ್ದಾರೆ. ಆ ಪ್ರಶಸ್ತಿಯ ಮಹತ್ವ ಅವರಿಗೆ ಆಮೇಲೆ ಮನವರಿಕೆ ಆಯಿತು ಅಂತ ನಾನು ನಂಬಿದ್ದೇನೆ. ಯಾರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವಂಥದ್ದು ನಮ್ಮ ಜೂರಿಗೆ ಬಿಟ್ಟಂಥ ವಿಚಾರ. ಯಾರೂ ಕೂಡ ಅದರಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ. ಕಳೆದ 35 ವರ್ಷಗಳ ಹಿಂದೆ ಫಾದರ್ ಹೆನ್ರಿ ಅವರು ಈ ಸಂದೇಶ ಪ್ರಶಸ್ತಿಯನ್ನು ಯಾವ ಥರ ಪ್ರಾರಂಭ ಮಾಡಿದರೋ ಅದೇ ಥರ ಅದರ ಮಟ್ಟವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ನಿರಂತರ ನಾವು ಪ್ರತಿ ವರ್ಷವೂ ಕೂಡ ಅದನ್ನು ಮಾಡ್ತಾ ಬಂದಿದ್ದೇವೆ. ನಮ್ಮ ಜೊತೆ ಯಾವುದೇ ರೀತಿಯ ರಾಜ್ಯ ಪಂಚಾಯತಿಗೆ ಇಲ್ಲ, ಯಾವುದೇ ಪ್ರಶಸ್ತಿಗೆ ಬಂದಂತಹ ಏನು ಭಿನ್ನವತ್ತಳೆ ಇತ್ಯಾದಿಗಳನ್ನು ನಾವು ಸ್ವೀಕರಿಸಿಕೊಂಡು ಅದರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಅಲ್ಲಿಯೇ ಪ್ರಶಸ್ತಿಯನ್ನು ಕೊಡುವಂಥ ಇತ್ಯಾದಿ ಪರಿಪಾಠವನ್ನು ನಾವು ಇಟ್ಟುಕೊಂಡೇ ಇಲ್ಲ. ನಾವು ಹುಡುಕಿ ಕೆಲವೊಮ್ಮೆ ನಾಡಿನ ಪ್ರಸಿದ್ಧರು ಶ್ರೀನಿವಾಸ್ ಜಿ ಕಪ್ಪಣ್ಣನಂಥ ಪ್ರಸಿದ್ಧರು ಇರ್ಬೋದು, ಕೆಲವೊಮ್ಮೆ ಸದ್ದಿಲ್ಲದೆ ಕೆಲಸ ಮಾಡುವಂಥ ಮಂದಿ ಕೂಡ ಇರ್ಬೋದು, ಎಲೆಮರೆಯ ಕಾಯಿಗಳ ಹಾಗೆ. ಅದು ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ನಾವು 5 ಮಂದಿ ಸೇರಿಕೊಂಡು ಕೂತ್ಕೊಂಡು ನಮ್ಮೊಂದು ನಿರ್ಣಯ, ಆ ನಿರ್ಣಯಕ್ಕೆ ಎಲ್ಲರೂ ಪಾಲುದಾರರು ಮತ್ತು ಎಲ್ಲರೂ ಅದನ್ನು ಸಮ್ಮತಿಸಿಕೊಂಡು ಆ ನಿರ್ಣಯವನ್ನು ನಾವು ಕೈಗೊಳ್ತೇವೆ. ಹಾಗಾಗಿಯೇ ಅವತ್ತಿನ ಮಟ್ಟ ಏನಿದೆಯಲ್ಲ ಸಂದೇಶ ಪ್ರಶಸ್ತಿದ್ದು, ಅದನ್ನು ಇವತ್ತಿಗೂ ಕೂಡ ನಮಗೆ ಉಳಿಸಿಕೊಂಡು ಬರುವುದಕ್ಕೆ ಸಾಧ್ಯ ಆಗಿದೆ ಎನ್ನುವಂಥದ್ದು ನಮಗೆ ಹೆಮ್ಮೆಯ ವಿಚಾರ.